ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಮಂಗಳವಾರದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಮಧ್ಯಾಹ್ನ 12 ಗಂಟೆ ಆಗಿದೆ. ಸೊ ಇವಾಗ ಮಟನ್ ತಂದಿದ್ರು ನಮ್ಮಪ್ಪ ಬೆಳಗ್ಗೆನೆ. ಸಾಂಬಾರೆಲ್ಲ ಕಂಪ್ಲೀಟ್ ಪ್ರಿಪೇರ್ ಮಾಡಿಟ್ಟು ಇವಾಗ ಮಗಳನ್ನ ಸ್ಕೂಲಿಂದ ಕರ್ಕೊಬರೋಣ, ನಾನೇ ಹೋಗೋಣ ಇವತ್ತು ಅಂತ ಹೇಳಿ ಹೋಗ್ತಾ ಇದೀನಿ. ಯೂಶಲಿ ವ್ಯಾನಲ್ಲೇ ಹೋಗ್ತಾಳೆ, ವ್ಯಾನಲ್ಲೇ ಬರ್ತಾಳೆ. ಅಂಡ್ ಸೆಂಟ್ರಲ್ ಏನಾದ್ರು ಅವ್ಳು ಕಿರಿಕಿರಿ ಮಾಡ್ತು ಅಂತಂದ್ರೆ ನಾನೇ ಕರ್ಕೊಂಡು ಹೋಗೋದು ಬರೋದು ಆತರ ಮಾಡ್ತೀನಿ. ಸೊ ಇವಾಗ ಏನಕ್ಕೆ ಹೋಗ್ತಾ ಇದೀನಿ ಅಂತಂದ್ರೆ, ಅವ್ರು ಆಕ್ಚುಲಿ ನೆನ್ನೆನೆ ಹೇಳಿದ್ರು, ನಾವ್ ಯಾವ್ದೇ ಕಾರಣಕ್ಕೂ ಫೋಟೋಸ್ ನಿಮ್ ಮಗಳದು ಶೇರ್ ಮಾಡಲ್ಲ, ನಾವ್ ನೋಡ್ಕೊಂತೀವಿ, ಇದ್ ಫಸ್ಟ್ ಟೈಮ್ ಮಿಸ್ಟೇಕ್ ಆಗೋಗ್ಬಿಟ್ಟಿದೆ, ದಯವಿಟ್ಟು ಸುಮ್ನೆ ಇದ್ಬಿಡಿ ಮೇಡಮ್, ಚಿಕ್ಕದನ್ನ ದೊಡ್ಡದ್ ಮಾಡಕ್ ಹೋಗ್ಬೇಡಿ ಅಂತ. ನಿಮಗ್ ಚಿಕ್ಕದಾಗಿರ್ಬೋದು, ನನಗಿದು ಆಸ್ ಅ ಪೇರೆಂಟ್ ನಾನ್ ಯೋಚನೆ ಮಾಡಿದಾಗ ನಾನು ಇದನ್ನ ಅಷ್ಟು ಈಸಿಯಾಗಿ ತಗೊಳಕ್ ಆಗಲ್ಲ. ನೆಕ್ಸ್ಟ್ ಸಲಿಂದ ಈ ತರ ಎಲ್ಲ ಆಗಲ್ಲ. ಸೊ ನಾವು ಕೇರ್ ಟೇಕ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಸೊ ಇವಾಗ ಹೋಗಿ ಅವಳನ್ನ ಕರ್ಕೊಂಡ್ ಬರೋಣ, ಹೆಂಗಿದೆ ವಾತಾವರಣ ಅಲ್ಲಿ ಅಂತ ತಿಳ್ಕೊಂಡ್ ಬರೋಣ ಅಂತ ಹೇಳಿ ನನ್ ಮಗ್ಳುನು ಹೇಳಿದ್ಲು, ನೀನೇ ಬಾಮಮ್ಮ ಇವತ್ತು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಹೋಗೋಣ ಅಂತ ಹೇಳಿ ಅಡ್ಗೆ ಎಲ್ಲ ಕಂಪ್ಲೀಟ್ ರೆಡಿ ಮಾಡಿ ಇಟ್ಬಿಟ್ಟಿದೀನಿ. ಹೋಗ್ತೀನಿ ಇವಾಗ ನಾನು. ಲೇ ಗುಂಡ, ಸ್ನಾನ ಮಾಡ್ಕೊ ನಡಿಯೋ. ಯಾಕಲೇ ಹಿಂಗ್ ಬಂದ್ ನೀರಲ್ಲ ಅಡ್ಚ? ಇವನಿಗೆ ಆಕ್ಚುಲಿ ಮಂತ್ರಾಲಯಕ್ಕೆ ಮುಡಿ ಓಡಿಸ್ಬೇಕು ಅಂತ ಈ ಸಲಿ ಅನ್ಕೊಂಡೆ, ಬಟ್ ಕಟಿಂಗ್ ಶಾಪಿಗೆ ಹೋಗಿ ವಾಪಸ್ ಬಂದವನೇ ನನ್ ಮಗ. ಅದ್ ಯಾಕೋ ಗೊತ್ತಿಲ್ಲ, ಮಂತ್ರಾಲಯಕ್ಕೆ ಹೋಗಕ್ ಆಗ್ತಾ ಇಲ್ಲ. ಇವಾಗ ಇವನ್ ಈ ಕಡೆ ಇಲ್ಲಿ ಕಟಿಂಗು ಮಾಡಿಸ್ಕೊಂತಾ ಇಲ್ಲ. ಏನ್ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ನನ್ಗೆ. ಆಕ್ಚುಲಿ ಯಾರೋ ಒಬ್ರು ಸಾವಾಗಿದೆ, ಸೂತ್ಕ ಮಾಡ್ಸಂಗಿಲ್ಲ ಅಂತ ನನ್ ಮೈಂಡ್. ನೋಡೋಣ, ಸ್ನಾನ ಮಾಡ್ಕೊಂಡ್ ನಡಿಯೋ ಹೋಗ್ಲಿ. ಹಿಂಗೆಲ್ಲಾ ನೀರ್ ಚೆಲ್ಲಾಡ್ತಿಯಲ್ಲೋ, ವೇಸ್ಟ್ ಮಾಡ್ಬೇಡ ಬಾರೋ. ನೋಡೋಣ ದೇವ್ರು. ಅದಕ್ಕೆ ಇವತ್ತು ಒಂದೇ ಮನ್ಸಲ್ಲಿ ಏನೋ ಒಂದ್ ಅನ್ಕೊಂಡಿದೀನಿ. ಇವತ್ತು ಅದೇನಾದ್ರೂ ನಂಗೆ ಸಕ್ಸಸ್ ಆಗ್ಬಿಡ್ತು ಅಂತಂದ್ರೆ ನೋಡೋಣ, ಮಗನ್ಗೆ ಮಂತ್ರಾಲಯಕ್ಕೆ ಹೋಗದ ಅಥವಾ ಏನು ನೆಕ್ಸ್ಟ್ ಪ್ಲಾನು ಇಲ್ಲ, ಹಿಂಗೆ ಅವನ್ಗೆ ಹೇರ್ ಕಟ್ ಮಾಡಿಸ್ಬಿಡದ, ಇಲ್ಲ ಇನ್ನೂ ಒಂದ್ 4 ತಿಂಗಳು ಮುಂದಕ್ಕೆ ಹೋಗದ, ಎಕ್ಸ್ಟೆಂಡ್ ಮಾಡದ, ಅವನಿಗೆ ಬೋರ್ಡ್ ಓಡ್ಸೋದು ಅಂತೆಲ್ಲ ಇವತ್ತು ಡಿಸೈಡ್ ಆಗುತ್ತೆ. ಆಕ್ಚುಲಿ ಹೇಳ್ತೀನಿ ಯಾಕೆ ಏನು ಅಂತ ಅನ್ಬಿಟ್ಟು. ಪಾಟಿಗೆ ನೀರ್ ಹಾಕ್ತವನೆ. ಆಕ್ಚುಲಿ ಇದು ಹರಕೆ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ದಲ್ವಾ. ಸೊ ದೇವ್ರು ಕೂಡ ಯೋಚನೆ ಮಾಡ್ತಾವನೆ, ಕರ್ಸ್ಕೊಳದ ಬೇಡ್ವಾ ಇವ್ರನ್ನ ಅಂತ. ಇರ್ಲಿ, ಅಷ್ಟು ಈಸಿಯಾಗಿ ಹೋಗಕ್ಕಾಗಲ್ಲ, ನಿಮ್ಗೂ ಗೊತ್ತು ಮಂತ್ರಾಲಯಕ್ಕೆ. ಪಾಟಿಗೆ ನೀರ್ ಹಾಕ್ತೀನಿ ಅನ್ಬಿಟ್ಟು ಎಲ್ಲಾ ನೀರ್ ಚೆಲ್ಲಾಡ್ಬಿಟ್ಟವನೆ. ನಿಧಾನಕ್ಕೆ ಹೋಗಪ್ಪ, ಜಾರ್ ತತ್ಕಣಲೇ, ನಾನೇ ಜಾರಿದ್ದೀನಿ ಅವಾಗ್ಲೇ. ಹಾಕಪ್ಪ, ಜಾಣ ಮರಿ ನೀನು. ನೀ ಜಿಯ ಕುಡಿತಾಯ್ತಾ? ಗಿಡ ಆಗ್ತಾ ಗುಡ್. ಇಲ್ಲೋಡಿಲಿ. ಏನಪ್ಪಾ? ಅದಕ್ಕೂ ಹಾಕ್ಬೇಕಾ ನೀನ್? ಇಲ್ಲೋಡಿಲಿ ಮಮ್ಮ ನೋಡೆ, ಸ್ನಾನ ಮಾಡ್ಕೊಂಡು ನಡಿಯಲೇ ನೀನು. ಬೇಡ ಬಾರೋ, ಸಾಕಲೇ, ಹಾಕಿದ್ಯಾ ಬಾರೋ, ತಾತ ಹಾಕೈತೆ. ಏನೋ? ಕೊಡ್ತೀನಿ ಬಾ ಮೊಬೈಲ್. ನೋಡಿ, ಇದು ಮಟನ್ ಸಾಂಬಾರು, ಇದು ಅನ್ನ ಎಲ್ಲ ರೆಡಿ ಮಾಡ್ಬಿಡ್ತೀನಿ ನಾನು 12 ಗಂಟೆ ಹೊತ್ತಿಗೆ. ಏನಪ್ಪಾ? ಮೊಬೈಲ್ ಕೊಡ್ತೀನಿ ಬಾರೋ, ನೀನ್ ಫಸ್ಟೇ ಕೊಡ್ತೀನಿ ಬಾರೋ. ಇದು ಮಾವಿನ ಹಣ್ಣು. ಇಲ್ಲಿ ನಮ್ ರಿಲೇಷನ್ ಇದಾರೆ, ಅವ್ರದ್ದು ಮರದಲ್ಲಿ ಬಿಟ್ಟಿದ್ದು ಒಂದ್ 10 ಹಣ್ಣು ಏನೋ ಕೊಟ್ಟಿದ್ರು. ಹಿಂಗೆ ಇಟ್ಟಿದೀನಿ. ಮಾವಿನ ಕೊಡ್ಲಪ್ಪ? ಹಿಂಗಿಟ್ರೆ ಏನು ಕೊಳ್ತೋಗಲ್ಲ. ಮಾವಿನ ಕೊಡ್ಲೇನ ಗುಂಡ? ನಡಿ ಬಾ, ಚೆನ್ನಾಗೈತೆ, ಸ್ವೀಟ್ ಐತೆ. ನನ್ನ ಮಗನ್ ಕಣ್ ತಪ್ಪಿಸಿ ಅವನಿಗೆ ಸಮಾಧಾನ ಮಾಡಿ ನಾನು ಆಚೆ ಹೋಗೋ ಅಷ್ಟರಲ್ಲಿ ತಲೆ ಕೆಟ್ಟೋಗ್ಬಿಡುತ್ತೆ. ಮಗಳನ್ನ ಸ್ಕೂಲಿಂದ ಕರ್ಕೊಂಡ್ ಬಂದು ಊಟ ಎಲ್ಲ ಮಾಡಿಸಿ ಮಲಗಿಸ್ಬಿಡ್ತೀನಿ 1 ರೌಂಡು. ಸೊ ದಟ್ ಅವ್ರು ಸಂಜೆ ಬೇಗ ಊಟ ಮಾಡಿ ಮಲ್ಕೊಂಡ್ಲಿ ಅನ್ನೋ ಕಾನ್ಸೆಪ್ಟು. ಬಟ್ ಕೆಲವೊಂದ್ಸಲಿ ನನ್ಗೆ ಕಿರಿಕಿರಿ ಮಾಡ್ತವ್ರು ತುಂಬಾ. ಇವಾಗ ನಾನ್ ಸ್ವಲ್ಪ ಹೊರಗಡೆ ಹೋಗ್ಬೇಕು. ನಮ್ ಫ್ರೆಂಡ್ ಅವರು ಬರ್ತೀನಿ ಅಂತ ಹೇಳಿದಾರೆ, ಇಲ್ಲೇ ಅವರು ಪಕ್ಕದ ಏರಿಯಾದಲ್ಲಿರೋದು. ಸೊ ಇವಾಗ ಸ್ಕೂಲಿಗೆ ಹೋಗಿದ್ನಲ್ಲ ನಾನು ಅವಾಗ್ಲೇ ನನ್ ಮಗಳನ್ನ ಕರ್ಕೊಬರಕ್ಕೆ.
ಕ್ಲಾಸ್ ಟೀಚರ್ನ ಮಾತಾಡ್ಸಿದ್ರೆ ಫುಲ್ ಉರ್ಕೊಬಿಡವ್ರೆ, ನಿನ್ನೆ ಎಲ್ಲ ಹಂಗೆಲ್ಲ ಮಾತಾಡಿದ್ನಲ್ಲ ಅಂತ ಅನ್ಬಿಟ್ಟು. ಬಟ್ ಪೊಲೈಟ್ ಆಗಿ ಮಾತಾಡಿದೀನಿ ನಿಜಕ್ಕೂ. ಸೊ ಇನ್ನೊಬ್ರು ಮ್ಯಾಮ್ ಬಂದ್ರು, ಅವರು ನನ್ನನ್ನೇ ಕ್ಷಮೆ ಕೇಳಿದ್ರು. ಇಲ್ಲ ಮೇಡಮ್, ನಮ್ ಕಡೆಯಿಂದಾನೇ ಆರ್ಗನೈಸ್ ಮಾಡಿದ್ ನಮ್ ಕಡೆಯಿಂದಾನೇ ತಪ್ಪಾಗಿದೆ, ಹಂಗೆ ಹಿಂಗೆ ಅಂತ ಅವರು ಮಾತಾಡಿದ್ರು. ಅಪ್ಪ ಇದ್ರು, ಊಟಕ್ಕೆ ಹಾಕೊಟ್ಬಿಡ್ತೀನಿ ನಮ್ಮ ಅಪ್ಪಂಗೆ. ಊಟಕ್ಕೆ ಹಾಕೊಡೋಣ ಅಂತ ಬಂದೆ ನೋಡಿ, ಪಾಪ ನಮ್ಮ ಅಪ್ಪನೇ ಬಡ್ಸ್ಕೊಂತಾ ಇದಾರೆ. ಪಾಪ ಏನು ತೊಂದರೆ ಕೊಡಲ್ಲ ನಮ್ಗೆ, ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ನಮ್ಮ ಪಾಡ್ ನಾವ್ ಇರ್ತೀವಿ. ನನ್ನ ಫ್ರೆಂಡು ಮನೆ ಹತ್ರನೇ ಬಂದ್ರು, ನಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಬರೋಣ ಅಂತ ಹೇಳಿ ಹೋದ್ವಿ ಇಬ್ರು. ಒಂದ್ 2-3 ಅವರ್ ಅಷ್ಟೇ ಗೈಸ್ ನಾನು ಆಚೆ ಹೋಗೋದು. ಬಿಕಾಸ್ ನಮ್ಮ ಅಪ್ಪನ ಜೊತೆ ಮಕ್ಳನ್ ಬಿಟ್ಟು ಹೋದ್ರೆ ತುಂಬಾ ಟಾರ್ಚರ್ ಕೊಟ್ಬಿಡ್ತಾರೆ. ಒಬ್ರು ಒಂಥರ ವಿಚಿತ್ರ ಅಂದ್ರೆ ಇನ್ನೊಬ್ರು ಇನ್ನೊಂಥರ ವಿಚಿತ್ರ. ಸೊ ಹಂಗಾಗಿ ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ ನಾನು ಎಲ್ಲೇ ಹೋದ್ರುನು. ಆಕ್ಚುಲಿ ಏನಪ್ಪಾ ಅಂದ್ರೆ, ಸ್ಕೂಲಿನ ಕತೆ ಏನು ಅಂದ್ರೆ, ಗಾಗಲ್ಸು ಮತ್ತೆ ಹ್ಯಾಂಡ್ ಕ್ಯಾಪು ಯಾವ್ದು ಸಿಕ್ಕಿಲ್ಲ. ಅಂಡ್ ಯಾವ್ದೋ ಒಂದ್ ಪಿಕ್ ಕಳ್ಸಿದ್ರು ನಂಗೆ, ಆಕ್ಚುಲಿ ಇದಾ ನೋಡಿ ಅಂತ ಅಂದ್ಬಿಟ್ಟು. ಇಲ್ಲ, ನಂದು ಇದಲ್ಲ, ಬೇರೆ ಅಂತ ಅನ್ಬಿಟ್ಟು ನಾನು ಅವ್ರಿಗೆ ರೆಫರೆನ್ಸ್ ಪಿಕ್ ಕಳಿಸ್ದೆ. ಅದು ಸಿಗಲ್ಲ ಅಂತಾನು ಗೊತ್ತು ಬಿಡಿ, ಅದು ಅಷ್ಟೇ ಕತೆ. ಅಂಡ್ ಇನ್ನೊಂದ್ ಏನು ಅಂತಂದ್ರೆ, ಅವ್ರಿಗೆ ಸಜೆಷನ್ ರೀತಿ ಹೇಳ್ಬಿಟ್ಟು ಬಂದೆ ನಾನು. ಅವಾಗ್ಲೇ ಹೇಳಿದ್ನಲ್ಲ ನಾನು, ಇಲ್ಲ ನಮ್ ಕಡೆಯಿಂದಾನೇ ತಪ್ಪಾಗಿದೆ, ನಾವೇ ಸರಿಗೆ ಆರ್ಗನೈಸ್ ಮಾಡಿಲ್ಲ ಅಂತ ಅವರು ಕೂಡ ಒಪ್ಕೊಂಡ್ರು. ಅಂಡ್ ನಾನು ಕೂಡ ಕೆಲವಷ್ಟು ಸಜೆಷನ್ ಹೇಳಿ ಬಂದೆ. ನೋಡಿ, ಇವಾಗ ನೀವು LKG UKG ನರ್ಸರಿ ಕಂಪ್ಲೀಟ್ ಇಷ್ಟು ಜನ ಕರ್ಕೊಂಡು ಹೋಗ್ತೀರಾ ಅಂತಂದ್ರೆ ನಿಮ್ಗೆ ಬರ್ಡನ್ ಆಗೋದು. LKG ಒಂದ್ ದಿವಸ, UKG ಒಂದ್ ದಿವಸ, ಈ ತರ ಕರ್ಕೊಂಡು ಹೋಗಿ. ಮತ್ತೆ ಆವಾಗ ಕ್ಲಾಸ್ ಟೀಚರ್ಗೆ 23 ಜನ ಮಕ್ಳಿದ್ರೆ ಅವ್ರ ಬ್ಯಾಗಲ್ಲಿ ಏನಿದೆ ಏನಿಲ್ಲ ನೋಡ್ಬಿಟ್ಟು ಈ ತರ ಮಾಡ್ಬೋದಲ್ವಾ. ಹೌದು, ಹಿಂಸೆ ಆಗುತ್ತೆ, ಬಟ್ ಆದ್ರೂ ನೀವು ಮಾಡ್ಲೇಬೇಕಲ್ವಾ, ನಿಮ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ನಾನು ಪೊಲೈಟ್ ವೇಲೆ ಬಂದೆ. ಇವಾಗ ಸ್ವಲ್ಪ ಕನ್ನಡದಲ್ಲಿ ಮಾತಾಡಿದ್ರೆ ಹಾರ್ಶ್ ಅನ್ಸ್ಬೋದು, ನಾನ್ ಸ್ವಲ್ಪ ಇಂಗ್ಲಿಷ್ ಅಲ್ಲೇ ಮಾತಾಡ್ತೀನಿ. ಸ್ವಲ್ಪ ವಾಯ್ಸ್ ನಾನು ಮುಂಚೆಗಿಂತ ಕಮ್ಮಿ ಮಾಡ್ತೀನಿ. ಇವಾಗ ಜೋರಾಗಿ ಮಾತಾಡಿದ್ರೆ ಒಂಥರ ಅವ್ರಿಗೆ ಹಾರ್ಶ್ ಅನ್ನಿಸ್ಬೋದು, ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಮಾತಾಡಿದ್ರೆ ಓಕೆ ಅನ್ನೋ ತರ. ಸೊ ಹಂಗೆ ಹೇಳ್ಬಿಟ್ಟು ಬಂದೆ. ಪಾಪ ಅವ್ರುನು ಇಲ್ಲ ಸಾರಿ ಅಂತ ಹೇಳಿದ್ರು. ಆಯ್ತು, ನಾನು ಲಾಸ್ಟಿಗೆ ನಮಸ್ತೆ ಮೇಡಮ್, ಓಕೆ ಅಂತ ಅನ್ಬಿಟ್ಟು ಎಲ್ಲ ನಾನು ಕನ್ವಿನ್ಸ್ ಆಗಿ ಬಂದೆ. ಸೊ ಅವರು ಫೋಟೋ ವಿಡಿಯೋಸ್ ಏನು ಶೇರ್ ಮಾಡಿಲ್ಲ, ಅವರು ಕೂಡ ನೋಡಿದ್ದಾರೆ, ಆಕ್ಚುಲಿ ನೋಡಿದ್ದಾರೆ ವಿಡಿಯೋದಲ್ಲಿ, ಫೋಟೋದಲ್ಲೆಲ್ಲ ನೋಡಿದ್ದಾರೆ. ಸೊ ಹಂಗಾಗಿ ಅವರು ಸಾರಿ ಕೇಳಿದ್ದು. ಸ್ಕೂಲ್ ಕತೆ ಇಷ್ಟ ಆದ್ರೆ, ಇವಾಗ ಮನೆ ಹತ್ರ ಆಕ್ಚುಲಿ ನಾನು ಸೀರೆ ಬಿಸ್ನೆಸ್ ಮಾಡೋದು ಒಂದ್ 3-4 ಜನಕ್ಕೆ ಅಷ್ಟೇ ಗೊತ್ತಿದ್ದು ಗೈಸ್. ಇಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ. ಸುಮಾರು ಒಂದು 7-8 ಜನ ಬಂದು ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿ ಎಲ್ಲ ಎತ್ತಿಡ್ಸ್ಬಿಟ್ಟೆಲ್ಲ ಹೋಗಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ನಮ್ಗೆ ಗೊತ್ತೇ ಇಲ್ಲ ಮುಂಚೆಯಿಂದ ನೀನ್ ಮಾಡೋದು. ಆಲ್ಮೋಸ್ಟ್ ನವೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ ನಾನು. ಇವಾಗ ಒಂದು 6-7 ತಿಂಗಳೇನೋ ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಓಕೆ, ಅದೇ ಬ್ಯುಸಿ ಆಗ್ಬಿಟ್ಟಿತ್ತು ಅವಾಗಿಂದ, ಅದಕ್ಕೆ ವಿಡಿಯೋ ಕೂಡ ಮಾಡಕ್ ಆಗಿರ್ಲಿಲ್ಲ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ಒಂದ್ 2 ವಿಷಯನ ನಿಮ್ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಇದು ಅವೇರ್ನೆಸ್ ಅಂತ ತಗೊಳ್ಳಿ. ಇನ್ನೊಂದ್ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಬೇಡ, ಇದೇ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ನಾನು. ಏನಂತ ಅಂದ್ರೆ, ಇವಾಗ ನಾವು ಹೆಡ್ಫೋನ್ಸ್, ಇಯರ್ಫೋನ್ಸ್ ಎಲ್ಲ ಯೂಸ್ ಮಾಡ್ತೀವಿ ನೋಡಿ, ಅದನ್ನ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ. ಯಾಕೆ ಗೊತ್ತಾ, ನಂಗೆ ಏನಾಗಿದೆ ಕತೆ ಅಂತಂದ್ರೆ, ಯೂಸ್ ಮಾಡಿ ಈ ಸೈಡ್ ಕಿವಿ ನನಗೆ ಲಿಟ್ರಲಿ ಫುಲ್ಲು ಊದ್ಕೊಂಡು, ಇಲ್ಲಿ ಈ ಕಡೆ ಫುಲ್ಲು ಊದ್ಕೊಂಡ್ಬಿಟ್ಟಿದೆ. ನನ್ಗೆ ಇದು ಪೇನ್ ಆಗ್ತಿತ್ತು, ಬಟ್ ಮಾಮೂಲಿ ಪೇನ್ ಆಗುತ್ತೆ ಬಿಡು ಕಿವಿ ಅಂತ ಸುಮ್ನಿದ್ದೆ. ಈ ಕಡೆ ಕಿವಿ ಚೆನ್ನಾಗ್ ಕೇಳಿಸ್ತದೆ, ಈ ಕಡೆ ಕಿವಿ ಸ್ವಲ್ಪ ಕೇಳಿಸ್ತಾ ಇರಲ್ಲ ನನ್ಗೆ. ಇದೇನಿದು, ಏನೋ ಕ್ಲೀನಿಂಗ್ ಏನಾರು ಮಾಡ್ಕೋಬೇಕೇನೋ ಅನ್ಕೊಂಡು ನಾನು ಸುಮ್ನಿದ್ದೆ. ಒಳ್ಳೆ ಒಂದ್ ಫೈನ್ ಡೇ ಏನಾಗೋಯ್ತು, ತುಂಬಾ ಹೆವಿ ಕಿವಿ ಪೇನ್ ಸ್ಟಾರ್ಟ್ ಆಗೋಯ್ತು. ನನ್ಗೆ ಹೆಡ್ಫೋನ್ ಕೂಡ ಇಟ್ಕೊಳಕ್ ಆಗ್ತಿರಲ್ಲ. ನಂದ್ ಏನ್ ಅಭ್ಯಾಸ ಅಂತಂದ್ರೆ, ಯೂಶಲಿ ಎಲ್ರು ಹಿಂಗೆ ಮಾಡ್ತಿರೋನು, ಮನೆ ಕೆಲ್ಸ ಮಾಡ್ತಾ ಇರ್ಬೇಕಾದ್ರೆ ಅಥವಾ ಆಚೆ ಈಚೆ ಎಲ್ಲಾರು ಹೋಗ್ಬೇಕಾದ್ರೆ, ಮನೆ ಕೆಲ್ಸ ಮಾಡ್ಬೇಕಾದ್ರೆ ಒಬ್ರೇ ಮಾಡ್ಬೇಕಲ್ಲ. ಸೊ ಯಾರಿಗಾರು ಫೋನ್ ಕಾಲ್ ಮಾತಾಡ್ಕೊಂಡ್ ಮಾಡಿದ್ರೆ ಕೆಲ್ಸ ಸಾಗದೇ ಗೊತ್ತಾಗಲ್ಲ ಅಂತ ಅನ್ಬಿಟ್ಟು ಅಭ್ಯಾಸಗಳು ಆತರ ಮಾಡಿ ಮಾಡಿ ಏನಾಗ್ಬಿಟ್ಟೈತೆ, ನಂದು ಕಿವಿ ಡಮಾರು. ಅದೇ ಕೇಳ್ಸುತ್ತೆ, ಕಿವಿ ಕೇಳ್ಸುತ್ತೆ ಇಲ್ಲ ಅಂತಲ್ಲ. ಇಲ್ಲಿ ಕಿವಿ ಸ್ವಲ್ಪ ಊದ್ಕೊಂಡಿದೆ ನಂದು, ಇಲ್ಲಿ ಒಳಗಡೆ ಹೆಡ್ಫೋನ್ ಫಿಕ್ಸ್ ಮಾಡ್ತೀವಲ್ಲ ಅಲ್ಲಿ ಊದ್ಕೊಂಡಿದೆ. ದಯವಿಟ್ಟು ಯಾರು ಜಾಸ್ತಿ ಹೆಡ್ಫೋನ್ಸ್, ಇಯರ್ಫೋನ್ಸ್, ಬ್ಲೂಟೂತ್
ಎಸ್ಪೆಷಲಿ ಯೂಸ್ ಮಾಡಕ್ಕೆ ಹೋಗ್ಬಿಡಿ. ವೈರ್ಲೆಸ್ ಆಗಿರ್ಬೋದು, ವೈರ್ ಇರೋದಾಗಿರ್ಬೋದು, ಯಾವ್ದು ಜಾಸ್ತಿ ಯೂಸ್ ಮಾಡಕ್ ಹೋಗ್ಬಿಡಿ. ಅತಿ ಆದ್ರೆ ಅಮೃತನು ವಿಷ ಅಂತಾರಲ್ಲ ಹಂಗೆ. ಲಾಸ್ಟ್ಗೆ ಸ್ವಲ್ಪ ಇವಾಗ ನಾನು ಕ್ಲಿನಿಕ್ಗೆ ಹೋಗಿ ಬರ್ಬೇಕು. ಸುಮಾರು 1 ವಾರದಿಂದ ಹಿಂಗೇ ತಳ್ಕೊಂಡ್ ಬರ್ತಾ ಇದೀನಿ, ನೋಡೋಣ ಅಂತ ಅನ್ಬಿಟ್ಟು. ಬಟ್ ಕಿವಿ ಕೇಳ್ಸಲ್ಲ ಅಂತಲ್ಲ. ಆಮೇಲೆ ಕಾಟನ್ ಜಾಸ್ತಿ ಇಡ್ತಿದ್ದೆ ನಾನು ಅವಾಗ ನೀವೆಲ್ಲ ಅಬ್ಸರ್ವ್ ಮಾಡ್ಬಿಟ್ಟು ಹೇಳಿದ್ರೆ ಕಾಟನ್ ಇಡಬೇಡಿ ಅಂತ ಅನ್ಬಿಟ್ಟು. ಕಾಟನ್ ಇಟ್ರು ಬ್ಲಾಕೇಜ್ ಆಗೋ ಸಾಧ್ಯತೆಗಳು ತುಂಬಾ ಇದಾವೆ. ಜಾಸ್ತಿ ಯೂಸ್ ಮಾಡ್ಬಾರ್ದು. ಈ ಚಳಿಗಾಲ ಆತರ ಬಂದಾಗ ಓಕೆ, ಜಾಸ್ತಿ ಯೂಸ್ ಮಾಡ್ಬಾರ್ದು. ಅದೊಂದ್ ವಿಷಯ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇವಾಗ ನಾವು ಇದು ಗಾಡಿಲಿ ಹೋಗ್ತಾ ಇರ್ತೀವಿ. ನಾನ್ ಎಸ್ಪೆಷಲಿ ಗಾಡಿಲಿ ಹೋಗೋವಾಗ ಹೆಂಗ್ ಮಾಡ್ತೀನಿ, ಸ್ಲಿಂಗ್ ಬ್ಯಾಗ್ ಅಂತ ಬರುತ್ತಲ್ಲ, ಅದ್ರಲ್ಲಿ ಫೋನು, ದುಡ್ಡು ಎಲ್ಲ ಅದ್ರಲ್ಲೇ ಇಟ್ಕೊಂಡು ಗಾಡಿಲಿ ಹೋಗ್ತಾ ಇರ್ತೀವಿ ಅಂತ ಅನ್ಕೊಳ್ಳಿ. ಫಾರ್ ದ ಎಕ್ಸಾಂಪಲ್ ನನ್ನೇ ತಗೊಳ್ಳಿ, ಆಯ್ತು. ಅವಾಗ ಏನಾಗುತ್ತೆ, ನಾವು ಸ್ಲಿಂಗ್ ಬ್ಯಾಗ್ ನ ಹಂಗ ಹಾಕೊಂಡ್ ಹೋಗ್ತಾ ಇರ್ಬೇಕಾದ್ರೆ ನನ್ಗ್ ಸಡನ್ ಆಗಿ ಫ್ಲಾಶ್ ಆಗೋಯ್ತು. ಯಾರೋ ಕಳ್ರೋ ಯಾರೋ ಬಂದ್ಬಿಟ್ಟು ಹಿಂಗ್ ಎಳೆದ್ಬಿಟ್ರೆ ನಾವು ಬಿದ್ವಿ, ಗಾಡಿ ಸಮೇತ ಬಿದ್ವಿ. ಅವ್ರ ಕಳ್ತನ ಮಾಡಕ್ ಬರ್ತಾರೋ, ಪರ್ಸಲ್ ಏನೋ ಇದೆ, ಏನೋ ಇಟ್ಕೊಂಡ್ ಹೋಗ್ತಾರಂತ ಎಳೆದ್ಬಿಟ್ಟು ಈ ಕಡೆ ನಾವು ಬಿದ್ದು ಅಲ್ಲಿ ನಮ್ದು ಏನಿರುತ್ತೆ, ಮೊಬೈಲು, ದುಡ್ಡು ಎಲ್ಲ ಹೋಗುತ್ತೆ. ಅದ್ರ ಜೊತೆಗೆ ರನ್ನಿಂಗ್ ಗಾಡಿಲಿ ಯಾರು ಬಂದು ಚೇಸ್ ಮಾಡಿ ಏನಾದ್ರು ಎಳೆದ್ಬಿಟ್ರೆ ಕಳ್ರು, ಅದೊಂದು ನನಗೆ ಭಯ ಆಗೋಯ್ತು. ದಯವಿಟ್ಟು ಯಾರು ಕೂಡ ಆತರ ಸ್ಲಿಂಗ್ ಬ್ಯಾಗ್ಸ್ ನ ಹಾಕೊಳಕ್ ಹೋಗ್ಬೇಡಿ. ಮೀನ್ಸ್ ಗಾಡಿಲಿ ಹೋಗ್ತಿರ್ಬೇಕಾದ್ರೆ ದಯವಿಟ್ಟು ನಿಮ್ಮ ಬ್ಯಾಗ್ಗಳನ್ನ ಆದಷ್ಟು ಡಿಕ್ಕಿ ಒಳಗಡೆ ಇಟ್ಕೊಳ್ಳಿ. ಇದೊಂದು ಅವೇರ್ನೆಸ್ ಅಂತಾನೆ ತಗೊಳ್ಳಿ, ನೆಗೆಟಿವ್ ಅಂತೆಲ್ಲ ತಗೊಳಕ್ ಹೋಗ್ಬೇಡಿ. ಜಸ್ಟ್ ಒಂದು ರಿಮೈಂಡರ್ ನಿಮ್ಗೆಲ್ಲ. ಬಿಕಾಸ್ ನನಗ್ ಸಡನ್ ಆಗಿ ಫ್ಲಾಶ್ ಆಯ್ತು ಅದು. ಈ ತರ ಸ್ಲಿಂಗ್ ಬ್ಯಾಗ್ ಹಾಕೊಂಡ್ ಹೋಗೋದ್ ತಪ್ಪಲ್ವಾ? ಆಮೇಲೆ ಹಿಂಗೆ ಕೆಲವೊಬ್ರು ವ್ಯಾನಿಟಿ ಬ್ಯಾಗ್ ನ ಹಂಗೆ ಹಾಕೊಂಡ್ ಹೋಗ್ಬಿಡ್ತಾರೆ ಗಾಡಿಲಿ ಅರ್ಜೆಂಟು ಅಂತ ಅಂದ್ಬಿಟ್ಟು. ಯಾರೋ ಏನೋ ಸ್ಲಿಪ್ ಆಯ್ತು, ಏನೋ ಇದಾಯ್ತು, ಯಾಕ್ ಬೇಕು ನಮ್ಗೆ? ಸ್ವಲ್ಪ ನಮ್ ಹುಷಾರಲ್ಲಿ ನಾವ್ ಇರೋಣ. ಇದನ್ನ ನಾನು ಹೇಳ್ಬೇಕು ಅಂತ. ಮತ್ತೆ ಜನ ಹೆಂಗ್ ತಗೊಂತಾರೋ ಹೆಂಗ್ ತಗೋತಾರೋ ಅಂತಂದ್ರೆ, ಒಳ್ಳೇದನ್ನ ಹೇಳಿದ್ರೆ ಏನ್ ತಪ್ಪಾಗಲ್ಲ. ಸೊ ಇದೊಂದು ವಿಚಾರ ಹೇಳ್ಬೇಕಿತ್ತು ನಾನು ತುಂಬಾ ದಿನಗಳಿಂದ. ಓಕೆನಾ? ಅಲ್ಲಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಮಕ್ಳುಗೆ ಸ್ವಲ್ಪ ಮಾತು ಲೇಟಾಗಿ ಬರುತ್ತೆ ಅಂತ ಹೇಳ್ತೀವಲ್ಲ, ಅದ್ ಏನಕ್ಕೆ ಗೊತ್ತಾ? ಇವಾಗಿನ ಜನರೇಷನ್ ಅಲ್ಲಿ ಫೋನ್ ಕೊಟ್ಟಿ ಕೂರಿಸ್ಬಿಡೋದು ಮಕ್ಳಿಗೆ. ಫೋನ್ ಕೊಟ್ಟು ಕೂರಿಸ್ದಾಗ ಏನಾಗ್ಬಿಡುತ್ತೆ, ಅವ್ರಿಗೆ ಕಾನ್ಸಂಟ್ರೇಷನ್ ಅಲ್ಲೂ ಇಲ್ಲೂ ಹೆಂಗೂ ಹೋಗಲ್ಲ, ಮೊಬೈಲ್ ಮೇಲೆ ಇರುತ್ತೆ. ಸೊ ಪ್ಲೀಸ್ ಆದಷ್ಟು ಮೊಬೈಲ್ ನ ಕಂಟ್ರೋಲ್ ಮಾಡಿ. ನಾನಂತೂ ಇವಾಗ ನನ್ ಮಗಳು ಸ್ಕೂಲ್ಗೆ ಹೋದಾಗಿಂದ ಅವಳೇನ್ ಮೊಬೈಲ್ ಕೇಳಲ್ಲ. ನನ್ ಮಗುನ್ನು ಇವಾಗ ಅವಾಯ್ಡ್ ಮಾಡಿಸ್ಬಿಟ್ಟಿದೀನಿ. ನಾನೇನ್ ನೆಟ್ ಹಾಕಲ್ಲ ಅವ್ರಿಗೆ. ಟಿವಿಲಿ ಏನಿದ್ರು ನೆಟ್ ಹಾಕೊಡ್ತೀನಿ, ನೋಡ್ಕೊಂತಾರೆ. ದಯವಿಟ್ಟು ಮೊಬೈಲ್ ನ ಅವಾಯ್ಡ್ ಮಾಡ್ಬಿಡಿ. ದಿನ ಬೆಳಗಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನ್ಯೂಸ್ ಅಲ್ಲಿ ಇದೆ, ಮೊಬೈಲ್ ಅಡಿಕ್ಷನ್ ಬಿಡಕ್ ಆಗಲ್ಲ. 3 ದಿವಸ ಮೊಬೈಲ್ ತಪ್ಸ್ರಿ, ಅಥವಾ 7 days ಕಂಟಿನ್ಯೂಸ್ ಮೊಬೈಲ್ ತಪ್ಸ್ರಿ. ಯಾವ್ದೇ ಒಂದು ಅಭ್ಯಾಸನ 7 days ಅಥವಾ 21 days ನಾವು ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ನಾವೇ ಕಲ್ಟಿವೇಟ್ ಮಾಡ್ಕೋತೀವಿ. ಇವಾಗ ನನ್ ಮಗನ್ 3 ದಿವಸ ನಾನ್ ಮೊಬೈಲ್ ಕೊಟ್ಟಿಲ್ಲ, ಅವ್ನ್ ಮರ್ತೇ ಹೋಗ್ಬಿಟ್ಟ. ಹಂಗೆ ಯಾವ್ದೇ ಆದ್ರೂನು ಒಂದ್ ಪರ್ಟಿಕ್ಯುಲರ್ ಏನಂತಾರೆ, ಆ ಒಂದು ರೆಸ್ಟ್ರಿಕ್ಟ್ ಮಾಡೋ ಅಥವಾ ಏನೋ ಒಂದು ಅಭ್ಯಾಸನ ರೂಢಿ ಮಾಡ್ಕೊಳ್ಳೋದು, ಈ ತರ ಏನಾದ್ರು ನಾವು ಕಲ್ಟಿವೇಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಅದ್ ನಮ್ಗೆನೆ ಅಳವಡಿಸ್ಕೊಬಹುದು ನಾವೇನೆ. ಓಕೆನಾ? ಇದು 3 ನಾನು ಸಪ್ರೇಟ್ ಆಗಿ ಹೇಳೋಣ ಅಂತ ಅನ್ಕೊಂಡಿದ್ದೆ, ಬಟ್ ಬೇಡ, ಇದೇ ವಿಡಿಯೋದಲ್ಲಿ ಹೇಳೋಣ ಅಂತ ಹೇಳ್ತಾ ಇದೀನಿ. ನಿಮ್ಗೂ ಕೂಡ ಸರಿ ಅನ್ಸಿದ್ರೆ ಕಮೆಂಟ್ ಮಾಡಿ ದಯವಿಟ್ಟು. ನಂಗೆ ಈ ನಡುವೆ ಇವಾಗ 3 ದಿವಸದಿಂದ ವ್ಲಾಗ್ಸ್ ಮಾಡ್ತಾ ಇದೀನಲ್ಲ ನಾನು, ಆಲ್ಮೋಸ್ಟ್ 15 days ಗ್ಯಾಪ್ ಕೊಟ್ಬಿಟ್ಟಿದ್ನಲ್ಲ ವಿಡಿಯೋಸ್ಗೆ. ಏನೋ ಹೊಸದಾಗಿ ಮಾತಾಡೋ ತರ ಅನ್ನಿಸ್ತಾ ಇದೆ ನನ್ಗೆ. ಅಂದ್ರೆ ಸ್ವಲ್ಪ ಏನೋ ಹೊಸದಾಗಿ ಮಾತಾಡ್ತಾ ಇದೀನೇನೋ, ಹೊಸದಾಗಿ ಚಾನೆಲ್ ಸ್ಟಾರ್ಟ್ ಮಾಡ್ತಾ ಇದೀನೇನೋ ಅನ್ನೋ ಫೀಲ್ ಅಲ್ಲಿ ಮಾತಾಡ್ತಾ ಇದೀನಿ ನಾನು ಆಕ್ಚುಲಿ. ಸೊ ಇನ್ನೇನಿಲ್ಲ, ವಿಷಯ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಸೊ ಈ ವಿಷಯ ನಿಮ್ಗೆ ಇಷ್ಟ ಆದ್ರೆ, ಇನ್ನು ನಿಮ್ಗೆ ಕೆಲವ್ದು ಯಾವ್ದಾದ್ರು ಅವೇರ್ನೆಸ್ ಏನಾದ್ರು ಗೊತ್ತಿದ್ರೆ, ಎಲ್ರು ಅಳವಡಿಸ್ಕೋಬೇಕು ಅನ್ನೋ ಅಂತದ್ನ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮೂಲಕ ಶೇರ್ ಮಾಡಿ. ಸೊ ದಟ್ ಎಲ್ರು ಕಮೆಂಟ್ ಓದಿದಾಗ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ. ಅಂಡ್
ಏನಪ್ಪಾ ಅಂತಂದ್ರೆ ಮಗಳಿಗೆ ಯೂಶಲಿ ಕರಾಟೆ ಅದು ಇದೆಲ್ಲ ಇರುತ್ತೆ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಸ್ಕೂಲ್ಸ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ದೀರಾ, ಮಗಳು ಸ್ಕೂಲ್ದು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.